ನಮಸ್ಕಾರ. ವೆಲ್ಕಮ್ ಟು ಡಿಜಿಟಲ್ ಲರ್ನಿಂಗ್ ಬೈ DCE. Myself Pramila S, Assistant Professor in Economics, Government College for Women, ಚಿಂತಾಮಣಿ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗಳಲ್ಲಿ ನೀವು ಅರ್ಥಶಾಸ್ತ್ರದ 4 ಪ್ರಮುಖ ಶಾಖೆಗಳನ್ನು ಅಧ್ಯಯನ ಮಾಡಿದ್ದೀರಾ. 5ನೇ ಸೆಮಿಸ್ಟರ್ನ ಅಂತಿಮ BAದಲ್ಲಿ ಒಂದು ಕಡ್ಡಾಯ ಪತ್ರಿಕೆಯಾಗಿ ಕಾರ್ಪೊರೇಟ್ ಎಕನಾಮಿಕ್ಸ್ ಅಂದರೆ ಕಂಪನಿ ಸಂಬಂಧಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಲಿದ್ದೀರಿ. ಕಂಪನಿಯನ್ನು ಅರ್ಥೈಸಿಕೊಳ್ಳುವುದು, ಕಂಪನಿಯ ವಿವಿಧ ವ್ಯಾಖ್ಯಾನಗಳನ್ನು ತಿಳಿದುಕೊಳ್ಳುವುದು, ಕಂಪನಿ ಸಂಬಂಧಿ ಅರ್ಥಶಾಸ್ತ್ರವನ್ನು ಅರ್ಥೈಸಿಕೊಳ್ಳುವುದು ಈ ಅವಧಿಯ ಉದ್ದೇಶವಾಗಿದೆ. ಕಾರ್ಪೊರೇಟ್ ಅಥವಾ ಕಂಪನಿ ಇದು 20ನೇ ಶತಮಾನದ ಒಂದು ಪ್ರಮುಖ ಪರಿಕಲ್ಪನೆಯಾಗಿ ಅಸ್ತಿತ್ವಕ್ಕೆ ಬಂದಿದೆ. ಆರ್ಥಿಕತೆಯನ್ನು 3 ವಲಯಗಳಾಗಿ ವರ್ಗೀಕರಣ ಮಾಡ್ತೇವೆ. ಪ್ರಥಮ ಕೃಷಿ ವಲಯ, ದ್ವಿತೀಯ ಕೈಗಾರಿಕಾ ವಲಯ, ತೃತೀಯ ಸೇವಾ ವಲಯ. ಆದರೆ ಇಂದು ಈ 3 ವಲಯಗಳನ್ನು ಮೀರಿಸುವ ರೀತಿಯಲ್ಲಿ ಹುಟ್ಟಿಕೊಂಡಿರುವ ಮತ್ತೊಂದು 4ನೆಯ ವಲಯ ಕಂಪನಿ ವಲಯ, ಕಾರ್ಪೊರೇಟ್ ಸೆಕ್ಟರ್. ಅ ಕಮರ್ಷಿಯಲ್ ಬಿಸ್ನೆಸ್, ವಾಣಿಜ್ಯ ವ್ಯವಹಾರ, ಅ ಮೆಥಡ್ ಆಫ್ ಆರ್ಗನೈಸೇಷನ್ ಆಫ್ ಫರ್ಮ್, ಅ ಬಿಸ್ನೆಸ್. ಇಟ್ ಈಸ್ ಅ ಕಲೆಕ್ಟಿವ್ ದಟ್ ಕ್ಯಾರೀಸ್ ಔಟ್ ಎಕನಾಮಿಕ್ ಆಕ್ಟಿವಿಟೀಸ್. ವಾಣಿಜ್ಯ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವ ಒಂದು ವಿಧಾನ, ಒಂದು ಸಂಘಟನೆ, ಆರ್ಥಿಕ ಚಟುವಟಿಕೆಗಳನ್ನು ಸಾಗಿಸಿಕೊಂಡು ಹೋಗುವಂತಹ ಒಂದು ಸಾಮೂಹಿಕ ಸಂಸ್ಥೆಗೆ ಕಂಪನಿ ಎಂದು ಕರೆಯಲಾಗುತ್ತದೆ. The term company literally means there is a large group of people. Its origins in the old French term compagnie, society, friendship, intimacy, body of soldiers, which came from the Latin word companio, one who eats bread with you. Usage of the term company to mean business association was first recorded in 1553. ಕಂಪನಿ ಅನ್ನೋ ಒಂದು ಪದ ಮೂಲತಃ ಫ್ರೆಂಚ್ ಭಾಷೆಯ ಕಂಪ್ಯಾಗ್ನಿ ಅನ್ನೋ ಒಂದು ಪದದಿಂದ ಹುಟ್ಟಿಕೊಂಡಿದೆ. ಅಂದರೆ ಸಮಾಜ, ಗೆಳೆತನ, ಸೈನಿಕರ ಒಂದು ಗುಂಪು ಇತ್ಯಾದಿ ಅರ್ಥವನ್ನು ಕೊಡುತ್ತದೆ. ಕಂಪ್ಯಾಗ್ನಿ ಅನ್ನುವುದು ಲ್ಯಾಟಿನ್ ಭಾಷೆಯ ಕಂಪ್ಯಾನಿಯೋ ಅನ್ನೋ ಒಂದು ಪದವನ್ನು ಹುಟ್ಟಿಕೊಂಡಿದೆ. ಕಂಪ್ಯಾನಿಯೋ ಎಂಬ ಪದದಿಂದ ಹುಟ್ಟಿಕೊಂಡಿದೆ. ಕಂಪ್ಯಾನಿಯೋ ಎಂದರೆ ಇಂದಿನ ಅಂದರೆ ಕಂಪನಿ ಅಂದರೆ ಒಂದು ವ್ಯಾವಹಾರಿಕ ಸಂಘಟನೆಯಾಗಿದ್ದು, ಕಂಪನಿ ಅನ್ನುವ ಪದ 1553ರಲ್ಲಿ ಮೊದಲ ಬಾರಿಗೆ ಬಳಕೆಯಾದಂತೆ ದಾಖಲೆಯಾಗಿದೆ. ಕಂಪನಿ is a natural legal entity formed by the association and group of people to work together towards achieving a common objective. It can be a commercial or an industrial enterprise. ಒಂದು ಸಾಮಾನ್ಯ ಉದ್ದೇಶವನ್ನು ಸಾಧಿಸಲು ಒಟ್ಟಾಗಿ ಕೆಲಸ ಮಾಡಲು ಜನರಿಂದ ರೂಪಿತವಾದ ನೈಸರ್ಗಿಕ ಕಾನೂನು ಘಟಕವಾಗಿದೆ. ಇದು ವಾಣಿಜ್ಯ ಅಥವಾ ಕೈಗಾರಿಕಾ ಉದ್ಯಮವಾಗಿರಬಹುದು. ಕಂಪನಿಯನ್ನು ಅರ್ಥೈಸಲು ಹಲವಾರು ತಜ್ಞರು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಾಖ್ಯಾನಗಳಲ್ಲಿ ತಿಳಿಸಿದ್ದಾರೆ. ಪ್ರಮುಖವಾಗಿ ಅಕಾರ್ಡಿಂಗ್ ಟು ಸೆಕ್ಷನ್ 3(1)(I) of the Companies Act 1956, company means a company formed, registered under this act or an existing company. An existing company means a company formed, registered under any of the previous Companies Acts. ಕಂಪನಿ ಕಾಯ್ದೆ 1956ರ ಸೆಕ್ಷನ್ 3(1)(I) ಪ್ರಕಾರ ಕಂಪನಿ ಎಂದರೆ
ಈ ಕಾಯ್ದೆ ಅಡಿ ಅಥವಾ ಅಸ್ತಿತ್ವದಲ್ಲಿರುವ ಕಂಪನಿಯಡಿಯಲ್ಲಿ ನೋಂದಾಯಿತವಾದ ಕಂಪನಿ. ಅಸ್ತಿತ್ವದಲ್ಲಿರುವ ಕಂಪನಿ ಎಂದರೆ ಇಂದಿನ ಕಂಪನಿ ಕಾಯ್ದೆಗಳ ಅಡಿಯಲ್ಲಿ ನೋಂದಾಯಿತವಾದ ಕಂಪನಿ ಎಂದರ್ಥ. According to the Company of a Company by the Indian Act 2013, a registered association which an artificial legal person having an independent legal entity with perpetual successions, a common seal for its signatures, a common capital comprised of transferable shares and carrying limited liability. ಭಾರತೀಯ ಕಾಯ್ದೆ 2013 ಪ್ರಕಾರ ಕಂಪನಿ ಎಂದರೆ ಒಂದು ನೋಂದಾಯಿತ ಸಂಘವು ಕೃತಕ ಕಾನೂನುಬದ್ಧ ವ್ಯಕ್ತಿ, ಸ್ವತಂತ್ರ ಕಾನೂನು, ಶಾಶ್ವತ ಅನುಕ್ರಮವನ್ನು ಹೊಂದಿರುವ ಘಟಕ. ಅದರ ಸಹಿಗಳಿಗೆ ಸಾಮಾನ್ಯ ಮುದ್ರೆ, ವರ್ಗಾಯಿಸಬಹುದಾದ ಷೇರುಗಳನ್ನು ಒಳಗೊಂಡಿರುವ ಸಾಮಾನ್ಯ ಬಂಡವಾಳ ಮತ್ತು ಸೀಮಿತ ಹೊಣೆಗಾರಿಕೆಯನ್ನು ಹೊಂದಿದೆ. According to the US legal definition, a company can be a corporation, partnership, association, joint stock company, trust fund, or organized group of persons, whether incorporated or not, and any receiver, trustee in bankruptcy, or similar official or liquidating agent for any of the foregoing. US ಕಾನೂನು ವ್ಯಾಖ್ಯಾನದ ಪ್ರಕಾರ ಒಂದು ಕಂಪನಿಯು ನಿಗಮವಾಗಿರಬಹುದು, ಪಾಲುದಾರಿಕೆ ಸಂಘ, ಜಂಟಿ ಸ್ಟಾಕ್ ಕಂಪನಿ, ಟ್ರಸ್ಟ್ ಫಂಡ್ ಅಥವಾ ಸಂಘಟಿತ ವ್ಯಕ್ತಿಗಳ ಗುಂಪಾಗಿರಬಹುದು. ಸಂಘಟಿತವಾಗಿದೆಯೋ ಇಲ್ಲವೋ ಮತ್ತು ಯಾವುದೇ ಸ್ವೀಕರಿಸುವವರು, ದಿವಾಳಿತನದ ಟ್ರಸ್ಟಿ ಮೇಲ್ಕಂಡ ಯಾವುದಕ್ಕೂ ಇದೇ ರೀತಿಯ ಅಧಿಕೃತ ಅಥವಾ ದ್ರವೀಕರಣ ಮಾಡುವ ಏಜೆಂಟ್ ಆಗಿರುತ್ತದೆ. According to the British definition, a company is a body corporate or an incorporated business organization registered under the Companies Act. It can be limited or unlimited company, private or a public company, company limited by guarantee, or a company having share capital or a community interest company. ಬ್ರಿಟಿಷ್ ವ್ಯಾಖ್ಯಾನದ ಪ್ರಕಾರ ಕಂಪನಿಯು ಬಾಡಿ ಕಾರ್ಪೊರೇಟ್ ಅಥವಾ ಕಂಪನಿಗಳ ಕಾಯ್ದೆಯಡಿ ನೋಂದಾಯಿತವಾದ ಸಂಘಟಿತ ವ್ಯಾಪಾರ ಸಂಸ್ಥೆಯಾಗಿದೆ. ಇದು ನಿಯಮಿತ ಅಥವಾ ಅನಿಯಮಿತ ಕಂಪನಿ, ಖಾಸಗಿ ಅಥವಾ ಸಾರ್ವಜನಿಕ ಕಂಪನಿ, ಖಾತರಿಯಿಂದ ನಿಯಮಿತವಾದ ಕಂಪನಿ ಅಥವಾ ಷೇರು ಬಂಡವಾಳ ಹೊಂದಿರುವ ಕಂಪನಿ ಅಥವಾ ಸಮುದಾಯ ಹಿತಾಸಕ್ತಿ ಕಂಪನಿಯಾಗಿರಬಹುದು. ಸೊ ಎಲ್ಲ ವ್ಯಾಖ್ಯಾನಗಳಿಂದ ನಮಗೆ ತಿಳಿದು ಬರುವಂತಹ ಒಂದು ಪ್ರಮುಖ ಅಂಶ, ಕಂಪನಿಯು ಒಂದು ಸಂಘಟಿತ ಸಂಸ್ಥೆಯಾಗಿದೆ, ಕಾನೂನುಬದ್ಧ ಅಸ್ತಿತ್ವದಿಂದ ಕೂಡಿದೆ, ಕಂಪನಿಯ ಕಾಯ್ದೆಯ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿರುತ್ತದೆ. ಹೀಗಾಗಿ ಕಂಪನಿಯು ನಿಯಮಿತವಾಗಿರಬಹುದು, ಅನಿಯಮಿತವಾಗಿರಬಹುದು, ಸಾರ್ವಜನಿಕವಾಗಿರಬಹುದು ಅಥವಾ ಖಾಸಗಿ ಆಗಿರಬಹುದು. ಸಮುದಾಯದ ಹಿತಾಸಕ್ತಿಗಳನ್ನು ಈಡೇರಿಸಲು ರೂಪುಗೊಂಡಿರುವಂತಹ ಒಂದು ಸಾಮೂಹಿಕ ಸಂಸ್ಥೆಗೆ ಕಂಪನಿ ಎಂದು ಹೇಳಬಹುದು. ಕಂಪನಿ ಸಂಬಂಧಿ ಅರ್ಥಶಾಸ್ತ್ರ ಎಂದರೆ ದ ಸ್ಟಡಿ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ಎ ಕಂಪನಿ. ಕಾರ್ಪೊರೇಟ್ ಈಸ್ ಕಾಲ್ಡ್ ಕಾರ್ಪೊರೇಟ್ ಎಕನಾಮಿಕ್ಸ್. ದ ಸ್ಟಡಿ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ಎ ಕಂಪನಿ ಆರ್ ಕಾರ್ಪೊರೇಟ್ ಈಸ್ ಕಾಲ್ಡ್ ಕಾರ್ಪೊರೇಟ್ ಎಕನಾಮಿಕ್ಸ್. ಆರ್ಥಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುವಂತಹ ಕಂಪನಿಗಳ ಕುರಿತಾದ ಅಧ್ಯಯನ. ಉತ್ಪಾದನೆ, ಅನುಭೋಗ, ವಿತರಣೆ, ವಿನಿಮಯ ಇವು ಪ್ರಮುಖ ಆರ್ಥಿಕ ಚಟುವಟಿಕೆಗಳು. ಇಂತಹ ಆರ್ಥಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುವಂತಹ ಒಂದು ಸಂಸ್ಥೆಗೆ ನಾವು ಕಂಪನಿ ಎಂದು ಕರೆಯಬಹುದು. ಸೊ ಒಟ್ಟಾರೆಯಾಗಿ ನಾವು ಈ ತರಗತಿಯಲ್ಲಿ ಕಂಪನಿ ಎಂದರೇನು, ಕಂಪನಿಯ ನಿಷ್ಪನ್ನ ಹಾಗೂ ಕಂಪನಿಯ ವಿವಿಧ ವ್ಯಾಖ್ಯಾನಗಳನ್ನು ಅಧ್ಯಯನ ಮಾಡಿದ್ದೇವೆ. ವಂದನೆಗಳು.